ಇವತ್ತಿನ ವಿಷಯ ಇವತ್ತಿನ ವಿಷಯ ಆಹಾರ ಕುರಿತು. ಶ್ರೀಗಳು ಆಹಾರಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟರು. ಅದರಲ್ಲಿಯೂ ಸಾಧಕರಿಗೆ ಆಹಾರದ ಅವಶ್ಯಕತೆ ಯಾವ ರೀತಿ ಆಹಾರವನ್ನು ತಗೋಬೇಕು ಅನ್ನೋದನ್ನು ಪದೇ ಪದೇ ಅವ್ರು ಹೇಳ್ಯಾರ. ಅವರು ನಾವು ಶಿಬಿರಾರ್ಥಿಗಳಿದ್ದಾಗ ಹೇಳಿದ್ದಿದೆ ಕೆಲವು ನೋಟ್ಸು. ಏನೇದು ಡೈಮೆನ್ಷನ್ಸ್ ಆಫ್ ಯೋಗದಲ್ಲಿ ಅವರು ಇದ್ರ ಬಗ್ಗೆ ಸಾಕಷ್ಟು ಬರೆದಾರ ಮತ್ತು ಅವರು ಅನೇಕ ಪುಸ್ತಕಗಳಲ್ಲಿ ಇವುಗಳನ್ನು ಕುರಿತು ಹೇಳಿದ್ದಿದೆ. ಮೊದಲ ಬಹಳ ಮಹತ್ವದ ವಿಷಯ ಅಂತಂದ್ರ ಶ್ರೀಗಳು ಪಾಕ ಪ್ರವೀಣರು. ಅಡಿಗೆ ಮಾಡುವುದರಲ್ಲಿ ಮಾಡಿಸುವುದರಲ್ಲಿ ಅವರು ಸಿದ್ಧಹಸ್ತರು. ಸ್ವತಃ ಮುಂದೆ ಕುಂತ ಅವರು ಅಡಿಗೆ ಮಾಡಿಸ್ತಿದ್ರು. ಅದಕ್ಕೆ ಎಷ್ಟು ಅರಿಶಿನ ಹಾಕ್ಬೇಕು, ಎಷ್ಟು ಅದಕ್ಕೆ ಕರಿಬೇವು ಹಾಕ್ಬೇಕು, ಎಷ್ಟು ತಾಳಿಸ್ಬೇಕು, ಅದನ್ನು ಪುಡಿ ಮಾಡಿ ಸಣ್ಣ ಮಾಡಿ ಬಹಳ ಶಾಸ್ತ್ರ ಸಮ್ಮತವಾಗಿ ಅಡಿಗೆ ಮಾಡಿಸಿ ಉಣಿಸ್ತಿರುವಂತದ್ದು ಒಂದು ಕೆಲವು ಬಹಳ ಹಿಂದಿನ ಅವರ ಶಿಷ್ಯಂದ್ರ ನೋಡಿದ್ದಿದೆ. ಎರಡನೇದು, ಅವರು ವೇಸ್ಟ್ ಮಾಡ್ತಿರ್ಲಿಲ್ಲ. ಒಂದು ಭರಣಿ ಒಳಗ ಎಲ್ಲಾ ಕಲ್ಸಕ್ರಿ ಅಲ್ಲಿ ಇಲ್ಲಿ ಬಿದ್ದಿದ್ದನ್ನ ಸಕ್ರಿಯನ್ನ ಒಂದು ಭರಣಿ ಒಳಗೆ ಹಾಕಿಡ್ತಿದ್ರು. ಒಂದ ಗುಲಾಬಿ ಹೂವು ಅಲ್ಲಿ ಇಲ್ಲಿ ಬಿದ್ದಿತ್ತಂದ್ರೆ ಅದನ್ನ ಎತ್ತೆಲ್ಲಿ ಹಾಕಿಸ್ತಿದ್ರು ಆ ಭರಣಿ ಒಳಗ. 15 ದಿವಸಕ್ಕೆ ಅದು ಗುಲ್ಕಂದ್ ಹಾಕಿತ್ತು. ತಾಂಬೂಲಕ್ಕೆ ಶ್ರೀಗಳು ಬಹಳ ಮಹತ್ವವನ್ನು ಕೊಟ್ಟರು. ಊಟ ಆದ್ಮೇಲೆ ತಾಂಬೂಲ ತಗೊಳ್ಳಬೇಕು ಅನ್ನೋದಂತದ್ದು ಒಂದು ನಿಯಮ. ಅದಕ್ಕೆ ಎಲಿ ಒಳಗ ಎಷ್ಟು ಪ್ರಮಾಣದ ಕಾಚು, ಅದ್ರೊಳಗ ಕೊಬ್ಬರಿ ಎಷ್ಟು ಹಾಕ್ಬೇಕು, ಯಾಕೆ ಹಾಕ್ಬೇಕು ಅದನ್ನ ಹೇಳ್ತಿದ್ರು ಅವ್ರು. ಏಲಕ್ಕಿ ಲವಂಗ ಯಾಕೆ ಹಾಕ್ಬೇಕು, ಗುಲ್ಕಂದ್ ಯಾಕೆ ಹಾಕ್ಬೇಕು ಅದನ್ನ ಜಜ್ಜಿಸ್ತಿದ್ರು. ಹಂಗ ತಿಂತಿದ್ದಿಲ್ಲ, ಜಜ್ಜಿಸಿ ಅದನ್ನ ಮೆಲ್ಲಬೇಕು ಅಂತ ಹೇಳಿ. ಅಂದ್ರೆ ಜೀರ್ಣಕ್ರಿಯೆಗೆ ಇದು ಅನುಕೂಲ. ಅಷ್ಟೇ ಅಲ್ಲ, ನಮ್ಮ ಕರುಳಿನೊಳಗ ಕೆಲವೊಮ್ಮೆ ಹುಣ್ಣ ಅಥವಾ ಗಾಯಗಳಾಗಿರ್ತಾವ, ಸಣ್ಣ ಸಣ್ಣ ಗಾಯಗಳು. ಅವುಗಳ ಮಾಯ್ಲಿಕ್ಕೆ ಇವೆಲ್ಲ ಬೇಕು. ಅಂದ್ರ ತಾಂಬೂಲ ಇದ್ರನ್ನ ಊಟ ಕಂಪ್ಲೀಟ್ ಆದಂತದ್ದು ಒಂದು ಅವ್ರು ಹೇಳಿದಂತ ವಿಷಯ. ಇನ್ನು ಸಾಮಾನ್ಯವಾಗಿ ನಾವು ನೋಡ್ತೇವೆ ಆಹಾರದ ಬದ್ದಲ ಅಥವಾ ಶ್ರೀಗಳು ವನಸ್ಪತಿ ಬದ್ದಲು ಬಹಳಷ್ಟು ಅಧ್ಯಯನ ಮಾಡಿದ್ರು, ಆಯುರ್ವೇದ ಅಧ್ಯಯನ ಮಾಡಿದ್ರು. ಅದ್ರ ಬದ್ದಲು ಸಾಕಷ್ಟು ಇಲ್ಲಿ ಬೆಳೆಯನ್ನು ಬೆಳೆತಿದ್ರು. ಉದಾಹರಣೆಗೆ ಚಾದ ಎಲಿ, ಆ ಚಾದ ಎಲಿಯನ್ನ ತರಿಸಿ ವಿದೇಶಿ ಭಕ್ತರಿಗೆ ತೋರಿಸ್ತಿದ್ರು. ಅದ್ರ ವಾಸನೆ ನೋಡ್ರಿ, ಇದನ್ನ ಚಾದೊಳಗೆ ಬಳಸಿದ್ರೆ ಏನೇನು ಉಪಯೋಗ ಆಕೈತಿ. ಆಯುರ್ವೇದ ಶಾಸ್ತ್ರ ಎಲ್ಲಿದೆ ಅಂದ್ರೆ ಯೋಗ ಶಾಸ್ತ್ರದಲ್ಲಿ ಅದು ಅಳವಟ್ಟಿದೆ. ಯೋಗ ಶಾಸ್ತ್ರ ಅಂದ್ರೆ ಮೊದಲು ಅದನ್ನು ಕಂಡು ಹಿಡಿದ್ರು. ಆಯುರ್ವೇದ ಶಾಸ್ತ್ರ ಅದರಲ್ಲಿ ಅಳವಟ್ಟಿದೆ. ವನಸ್ಪತಿಯ ವೈಶಿಷ್ಟ್ಯಗಳೇನು, ಅದರ ಮಹತ್ವ ಏನು ಅನ್ನೋದು ಶ್ರೀಗಳು ಸಾಕಷ್ಟು ಬಾರಿ ಹೇಳಿದಿದೆ. ಉದಾಹರಣೆ ಹೇಳ್ಬೇಕಂತಂದ್ರ ಈ ಮಸಾಲಾ ಖಾರ ಏನ್ ಮಾಡ್ತಾರ, ಅವಾಗ ಮಾಡ್ತಿದ್ರಿ, ಏನ್ ಮಾಡ್ತಾರ ಗೊತ್ತಿಲ್ಲ. ಅದ್ರೊಳಗೆ ಏನ್ ಇನ್ಗ್ರೀಡಿಯೆಂಟ್ಸ್ ಅಡಕಗಳದಾವು ಅವೆಲ್ಲ ಆಯುರ್ವೇದ ಮೆಡಿಸಿನ್ಗಳು. ಒಂದೆರಡು ಉದಾಹರಣೆ ತಗೊಂಡ್ರ ವಾಯು ಒಡಂಗ್ ಅಂತ ಹಾಕ್ತಾರ ಮಸಾಲೆ ಖಾರದೊಳಗ. ಈ ಅಲೋಪತಿ ಒಳಗೇನ ಅಲ್ಬೆಂಡೆಜಾಲ್ ಅಂತ ಬರ್ತೈತಿ ಜಂತ್ ಕರಗಿಸೋದಕ್ಕ. ಅದಕ್ಕಿಂತ ಹೆಚ್ಚಿನ ಶಕ್ತಿ ಈ ವಾಯು ಒಡಂಗಕ್ಕಿದೆ. ಅದು ಜಂತ್ ಅಷ್ಟಲ್ಲ, ಆದ್ರೂ ಹುಳ ಮತ್ತು ಅದರ ಮರಿ ಅದರ ತತ್ತಿಗಳನ್ನು ಸದ್ಯಕ್ಕೆ ನೀರ್ ಮಾಡಿ ಕರಗಿಸುವಂತ ಶಕ್ತಿ ಈ ವಾಯು ಒಡಂಗಕ್ಕಿದೆ ಅಂತ ಹೇಳಿ ಮಸಾಲಾ ಖಾರದೊಳಗೆ ಮಸಾಲೆ ಖಾರ ಮಾಡ್ಬೇಕನ್ನ ಹಾಕ್ತಿದ್ರು. ಎರಡನೇದು ಮುರಾಳ ಸಿಂಗಿ ಅಂತ ಹೇಳಿ ಒಂದು ಈ ಮುರ್ಗಿ ಹೊಡೆದಂತದ್ದು ಸ್ಕ್ರೂವಿನ ಗತೆ ಇರ್ತೈತಿ. ಅದನ್ನು ಮಸಾಲಾ ಖಾರದೊಳಗೆ ಯಾಕೆ ಮೇರಿಸ್ತಿದ್ರು ಅಂದ್ರ ಹೊಟ್ಟೆ ನೋವಿಗೆ ಅದು ಬಹಳ ಒಳ್ಳೇದು. ಅಂದ್ರ ನಾವು ಅದನ್ನ ತಿನ್ನಂಗಿಲ್ಲ, ಇದನ್ನ ತಿನ್ನಂಗಿಲ್ಲ ಅನ್ನಂಗಿಲ್ಲ, ಆದ್ರೆ ಇತಿಮಿತಿ ಒಳಗೆ ತಿನ್ಬೇಕು. ಖಾರ ತಿಂತೇನಂದ್ರೆ ಎತ್ಬೇಕತ್ತ ತಿನ್ಯ, ಒಗ್ಗರಣೆ ಎಣ್ಣೆ ಕಮರ ತಿನ್ಯ, ಇದನ್ನ ಶ್ರೀಗಳು ಯಾವಾಗ್ಲೂ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತಿದ್ರು. ಆಮೇಲೆ ಈ ವನಸ್ಪತಿ ಒಳಗೆ ನಾವು ಶಕ್ತಿ ಐತಿಲ್ಲ ಅನ್ಬೇಕಾದ್ರೆ ಒಂದು ನಾಣ್ಣುಡಿ ಇದೆ. ಅದಕ್ಕ ಯಾರಿಗೆ ಮಂತ್ರದಲ್ಲಿ ಶಕ್ತಿ ಇಲ್ಲ ಅಂತಾರ ಅವರು ಗರುಡ ಮಂತ್ರ ಅನ್ರಿ. ವನಸ್ಪತಿಯಲ್ಲಿ ಯಾರ ಶಕ್ತಿ ಇಲ್ಲ ಅಂತಾರ ಅವ್ರ ಗಾಂಜಾ ಸೇದಿ ನೋಡ್ರಿ ಅಂತ ಹೇಳಿ ಒಂದು ಹೇಳಿಕೆ ಇದೆ. ಅಂದ್ರೆ ವನಸ್ಪತಿ ಶಕ್ತಿ ಎಷ್ಟು ಅನ್ನೋದನ್ನ ಶ್ರೀಗಳು ಅವಾಗವಾಗ ಹೇಳಿದಿದೆ. ಇನ್ನ ಶರಣ ಸಂಪ್ರದಾಯ ಅಥವಾ ಶಿವಯೋಗ ಸಾಧನೆಗೆ ಸಂಬಂಧಪಟ್ಟ ನೋಡಿದ್ರ ಪದಾರ್ಥ ಇದ್ದುದು ಪ್ರಸಾದ ಆಗಬೇಕು. ಅಂದ್ರ ಆಹಾರ ಅದಕ್ಕೆ ಎರಡು ಅರ್ಥ. ಒಂದು ಕರ್ಮ ಭೋಗಿಸುವಂತದಕ್ಕೆ ಒಂದು ಅರ್ಥ ಕೊಡ್ತಾರ, ಇದು ಆಹಾರ. ನಾನೊಬ್ಬನೇ ಉಣಲಿಲ್ಲ ಅಂತ ಹೇಳಿ ಒಂದು ವಚನವನ್ನ ನಾವು ವಿಡಿಯೋದಲ್ಲಿ ನೋಡಿದ್ವಿ. ಅಂದ್ರ ಕರ್ಮ ಮಾಡಿದ್ದಣ್ಣೋ ಮಾರಾಯನ್ ಅಂತೇವಿ, ಅದಕ್ಕೆ ಒಂದು ಅರ್ಥ. ಇನ್ನೊಂದು ಆಹಾರ ಅನ್ನೋದು ಪೋಷಕಾಂಶ, ಸಮತೋಲಿತ ಮತ್ತು ಸಂಪೂರ್ಣ ಆಹಾರ ಅನ್ನೋದು ನಮ್ಮ ಶರೀರಕ್ಕೆ ಬೇಕು. ಆಹಾರ ತಿಂದ್ರೆ ಆಗಂಗಿಲ್ಲ. ಅಂದ್ರ ಆಹಾರ ಅಂದ್ರ ಪದಾರ್ಥ ಇದ್ದದ್ದು ಪ್ರಸಾದವಾಗಿ ಮಾರ್ಪಡಬೇಕು, ಅದನ್ನ ನಾವು ತಗೋಬೇಕು. ಪ್ರಾರ್ಥನೆ ಮುಂಚೆ ನಾವು ಕಲ್ಸಕ್ರಿ ಇಟ್ಟಿರ್ತೇವೆ. ಪ್ರಾರ್ಥನೆ ನಂತರ ಶ್ರೀಗಳು ಏನ್ ಹೇಳ್ತಿದ್ರು ಅದನ್ನ ಶ್ರೀಗಳಿಂದ ಈ ಆಶೀರ್ವಾದ ಪಡ್ಕೊಂಡ್ಮೇಲೆ ಅದು ಮ್ಯಾಗ್ನೆಟೈಸ್ ಆಗಿ ಅದರಲ್ಲಿ ಕೆಲವು ವಿಶೇಷ ಶಕ್ತಿಗಳು ಬರ್ತಾವ. ಅದು ಕಲ್ಸಕ್ರಿ ಅಂತ ಹೇಳಿ ಉಳಿಯಂಗಿಲ್ಲ, ಅದು ಪ್ರಸಾದವಾಗಿ ಮಾರ್ಪಡ್ತದೆ. ಅದಕ್ಕೆ ಪದಾರ್ಥವನ್ನ ಪ್ರಸಾದವಾಗಿ ಮಾರ್ಪಡಿಸ್ಕೊಳ್ಳುವಂತ ವಿಧಾನ ಇದರಲ್ಲಿ ಒಂದು ಅಂದ್ರೆ ಲಿಂಗ ಭೋಗೋಪಭೋಗಿ. ನಾವು ಪ್ರತಿಯೊಂದನ್ನು ಅರ್ಪಣೆ ಮಾಡ್ಬೇಕು. ನಮ್ಮಲ್ಲಿ 3 ವಿಧಾನ ನಾವು ಹಿಂದೆ ನೋಡೇವೆ. ಅರ್ಚನೆ, ಅರ್ಪಣೆ, ಅನುಭವ ಅಂತ ಹೇಳಿ. ಸೊ ಅರ್ಪಣೆ ಮಾಡಿ ತಗೋತೇವೆ, ಅಲ್ಲಿ ನನ್ನದು ಅನ್ನುವಂತ ಸಂಪರ್ಕ ಇರಂಗಿಲ್ಲ. ಅವಾಗ ಅದು ಪದಾರ್ಥ ಇದ್ದದ್ದು ಪ್ರಸಾದ ಆಗ್ತದೆ. ಶರೀರ ಅನ್ನೋದು ಮಾಂಸಪಿಂಡ, ಇದು ಮಾಂತ್ರಪಿಂಡವಾಗಬೇಕಾತಂದ್ರ ನಮಗೆ ಕ್ರಿಯೆ ಬೇಕು.
ನಮ್ಮಲ್ಲಿ ಮೂರು ಅದಾವ: ಜ್ಞಾನ, ಭಕ್ತಿ ಮತ್ತು ಕ್ರಿಯೆ. ಕೆಲವೊಂದ್ ಕಡೆ ಒಂದ್ ಅಥವಾ ಎರಡು ಅಷ್ಟೇ ಸಿಗ್ತಾವ. ಶಿವಯೋಗದಲ್ಲಿ ಮೂರೂ ಇವೆ. ಉದಾಹರಣೆಗೆ ನಾವು ಮೊಸರನ್ನ ಕಡಿತೇವೆ, ಅದಕ್ಕೆ ಏನೂ ಬೆರೆಸಂಗಿಲ್ಲ, ಏನು ಕೆಮಿಕಲ್ ಆ್ಯಡ್ ಮಾಡಂಗಿಲ್ಲ, ಆದ್ರ ಮಜ್ಜಿಗೆ ಹಾಕೈತಿ. ಕ್ರಿಯೆ ಇದ್ದಾಗ ಯಾವ ರೀತಿ ಮಜ್ಜಿಗೆ ಅದರಿಂದ ಬೆಣ್ಣೆ ಬರ್ತಿತ್ತು, ಹಂಗ ನಮ್ಮಲ್ಲಿ ಕ್ರಿಯೆ ಮಾಡೋದಕ್ಕೂ ಒಂದು ಮಹತ್ವ ಇದೆ. ಅದು ಲಿಂಗ ಭೋಗಿ. ನಮ್ಮಲ್ಲಿ ಒಂದು ಈ ಶಿವಯೋಗ ಸಾಧಕರಿಗೆ ಒಂದು ಬಹಳ ಪ್ರಸಿದ್ಧವಾದಂತ ಹೇಳಿಕೆ: ಉಂಡ ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂತ ಹೇಳಿ. ನನ್ನದಂತ ಸಂಪರ್ಕದಲ್ಲಿ ಬರಬಾರ್ದು. ನಮ್ಮ ಉಸಿರಿನ ಸಂಪರ್ಕ ಸಹಿತಕ್ಕೆ ಬರ್ಲಿಲ್ಲ ಅಂದ್ರೆ ಮಾತ್ರ ನಾವು ಕರ್ಮದಿಂದ ಪಾರಾಗ್ತೇವೆ ಅನ್ನುವಂಥದ್ದು ಶ್ರೀಗಳ ಡಿಜಿಟಲ್ ಇದರಲ್ಲಿ ನೋಡೇವಿ. ಇನ್ನ ಅಕ್ಕಮಹಾದೇವಿ ಅವರು ಒಂದು ವಚನವನ್ನು ಪದೇ ಪದೇ ಹೇಳಿದ್ದೀನಿ: ಕಿರಿದಾಗಿ ಸರಯ್ಯ ಆಹಾರವ ಕಿರಿದಾಗಿ ಸರಯ್ಯ. ಬಹಳಷ್ಟು ಒಮ್ಮೆ ತಿನ್ನಬಾರ್ದು, ಅಷ್ಟಷ್ಟು ತಿನ್ಬೇಕು, ಕಡಿಮೆ. ಬಹಳ ಪದೇ ಪದೇನೂ ತಿನ್ನಬಾರ್ದು. ಈಗ ನಾವು ವೈದ್ಯರನ್ನು ನೋಡಿದ್ವಿ ಅಂದ್ರೆ ಡಯಾಬಿಟಿಕ್ ಕನ್ಸಲ್ಟೆಂಟ್ಸ್ ಅವ್ರು ಬಹಳಷ್ಟು ಒಮ್ಮೆ ತಿನ್ನಕ್ ಹೇಳಂಗಿಲ್ಲ. 2-3 ತಾಸಿಗೊಮ್ಮೆ ಸ್ವಲ್ಪ ತಿನ್ರಿ ಅಂತಾರೆ. ಕ್ಯಾಲೋರಿ ಬರ್ನಿಂಗ್ ತಕ್ಕಂತೆ ಅವರು ತುಸು ಆಹಾರ ತಗೋರಿ ಅಂತ ಹೇಳುದು ಒಂದು ಇವತ್ತಿನ ವೈದ್ಯಕೀಯ ಶಾಸ್ತ್ರ. ಇದನ್ನೇ 12ನೇ ಶತಮಾನದಲ್ಲಿ ಅಕ್ಕಮಹಾದೇವಿ ಅವರು ತಮ್ಮ ವಚನದಲ್ಲಿ ಪದೇ ಪದೇ ಹೇಳಿದ್ರು. ಇನ್ನು ಶ್ರೀಗಳನ್ನ ನಾವು ಶಿವರಾತ್ರಿಗಳಿದ್ದಾಗ ಹೇಳ್ತಿದ್ರು, ಮಕ್ಕಳು 3 ಸಾರಿ ಊಟ ಮಾಡ್ಬೇಕು, ದೊಡ್ಡವ್ರಿಗೆ 2 ಸಾರಿ ಊಟ ಮಾಡ್ಬೇಕಂತ ಹೇಳಿ. ಅಂದ್ರ ಅದಲ್ಲದೆ ಉಪವಾಸ, ರೆಗ್ಯುಲರ್ ಇಂಟರ್ವಲ್ದಲ್ಲಿ ನಾವು ಉಪವಾಸ ಮಾಡ್ಬೇಕು. ಉಪವಾಸ ಅನ್ನೋದು ಆರೋಗ್ಯದ ಒಂದು ಭಾಗ, ಆಹಾರದ ಒಂದು ಭಾಗ. ಒಂದು ಜಾಣ್ನುಡಿ ಇದೆ, ಪದೇ ಪದೇ ನಾವು ಕೇಳಿರ್ತೇವೆ: 1 ಸಾರಿ ಉಣ್ಣುವವನು ಯೋಗಿ, 2 ಸಾರಿ ಉಣ್ಣುವವನು ಭೋಗಿ, 3 ಸಾರಿ ಉಣ್ಣುವವನು ರೋಗಿ, 4 ಸಾರಿ ಉಣ್ಣುವವನನ್ನು 4 ಜನ ಹೊತ್ತುಕೊಂಡು ಹೋಗಿ ಅಂತ ಹೇಳಿ. ಅಂದ್ರೆ ಆಹಾರವನ್ನ ಎಷ್ಟು ಸಾರಿ ಎಷ್ಟು ಪ್ರಮಾಣದ ತಿನ್ಬೇಕು ಅನ್ನೋದು ನಾವು ಸಾಧಕರಿಗೆ ಶ್ರೀಗಳು ಹೇಳ್ತಿರುವಂತ ಒಂದು ಉದಾಹರಣೆ. ಮತ್ತೊಂದು ಉದಾಹರಣೆಯನ್ನ ಶ್ರೀಗಳು ಪದೇ ಪದೇ ಕೊಡ್ತಿದ್ರು ಈ ಆಹಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಪ್ರಸಾದಕ್ಕೆ ಸಂಬಂಧಪಟ್ಟಂತೆ. 12ನೇ ಶತಮಾನದಲ್ಲಿ ಅಫ್ಘಾನಿಸ್ತಾನದಿಂದ ಬಂದಂತ ಒಬ್ಬ ಶರಣರಿದ್ರು. ಅವರು ಶಂಕರ ದೇವರು ಅಂತ ಹೇಳಿ. ಅವರ ಇರುಣಿಕೆಯ ಅವರ ರೂಪರೇಷೆಗಳನ್ನು ನೋಡಿ ಅವ್ರಿಗೆ ಜನರು ಮರುಳ ಅಂತ ಹೇಳಿ ಕರಿತಿದ್ರು. ಅಂತೇಳಿ ಅವರಿಗೆ ಮರುಳ ಶಂಕರ ದೇವರು ಅಂತ ಹೇಳಿ ಒಂದು ಹೆಸರು ಇತ್ತು. 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಅವ್ರು ಇದ್ರು. ಆದ್ರೆ ಯಾರೂ ಅವ್ರನ್ನ ಗುರುತಿಸಿಲ್ಲ. ಬಸವಣ್ಣನವ್ರ ಸತ್ಯಕ್ಕೆ ಅವ್ರನ್ನ ಗುರುತಿಸಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಯಾಕಂದ್ರೆ ಅವರು ತಿಪ್ಪೆಯಲ್ಲಿ ಇರ್ತಿದ್ರು. ಆ ತಿಪ್ಪೆ ಏನಂದ್ರ ಶರಣರು ಊಟ ಮಾಡಿ ಪತ್ರಾವಳಿಯನ್ನು ಏನು ಎಸಿತಿದ್ರು ಆ ತಿಪ್ಪೆಯಲ್ಲಿ ಅವರು ವಾಸ ಮಾಡಿ ಅಲ್ಲೇ ಸಾಧನೆ ಮಾಡಿದ್ರು. ಒಮ್ಮೆ ಅಲ್ಲಮ ಪ್ರಭುದೇವರು ಆ ಪತ್ರಾವಳಿಯನ್ನು ಒಗ್ಯಾಕ್ ಹೋದಾಗ ನೋಡಿದ್ರು, ಇಂಥ ಒಬ್ಬ ದೊಡ್ಡ ಶಿವಯೋಗಿ ಇಲ್ಲಿ ಇದ್ದದನ್ನು ಯಾರು ನೋಡಿಲ್ಲ ಅಂತ ಹೇಳಿ ಬಸವಣ್ಣನ ಕರೆದ್ರು. ಇಲ್ಲೊಬ್ಬ ದೊಡ್ಡ ಶಿವಯೋಗಿ ಅದನ್ನ ಬಸವಣ್ಣ ಇಲ್ಲಿ ತನ ನೀವು ಅವನು ಗುರುತಿಸೇ ಇಲ್ಲ ಅಂದ್ಕೊಳ್ಳಿ. ಅವಾಗ ಆ ಸನ್ನಿವೇಶಕ್ಕಾಗಿ ಅವ್ರು ಕಾಯ್ತಿದ್ರು ಮರುಳು ಶಂಕರ ದೇವರು. ಅವ್ರ ಎದ್ದು ಬಂದ್ರು, ತಿಪ್ಪೆಯಿಂದ ಬಂದು ಅಲ್ಲಮ ಪ್ರಭುದೇವರಿಗೆ ಬಸವಣ್ಣವರಿಗೆ ನಮಸ್ಕಾರ ಮಾಡಿದ್ರು. ಅವರಲ್ಲಿ ಆ ಆಹಾರ ಶರಣರು ತಿಂದ ಬಿಟ್ಟಂತ ಅಗಳಿನಲ್ಲಿ ಎಂತ ಶಕ್ತಿ ಇತ್ತು ಮತ್ತು ಅವ್ರು ಇಂಥ ಸಾಧನೆ ಮಾಡಿದ್ರಂದ್ರ ಅಲ್ಲಮ ಪ್ರಭುದೇವರ ಎದುರಿಗೆ ತಮ್ಮ ನಾಭಿಯಿಂದ ಅಗ್ನಿಯನ್ನು ಹೊರ ತೆಗೆದು ಶರೀರವನ್ನು ಸುಟ್ಟು ಹೋದ್ರು. ಅಂದ್ರ ಅಂತ ಸಾಮರ್ಥ್ಯ, ಅಂತ ಸಾಧನೆ ಮಾಡಿದಂತ ಮರುಳು ಶಂಕರ ದೇವರು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಶರಣರ ಪ್ರಸಾದ ತತ್ವ ನಮಗ ಹೇಳ್ಬೇಕಾದ್ರೆ ಶ್ರೀಗಳು ಹೇಳಿದ್ರು. ಇನ್ನ ಪಂಚಾಚಾರದಲ್ಲಿ ಲಿಂಗಾಚಾರ ಅಂತ ಒಂದು ಬರ್ತೈತಿ. ಲಿಂಗಾಚಾರದ ಒಂದು ನಿಯಮ ಅಂತಂದ್ರೆ ನಾವು ಕಾಯಕ ಮಾಡೇ ಜೀವನ ಮಾಡ್ಬೇಕು. ಕಾಯಕ ಮಾಡಿದ ಆದಾಯ ಏನೈತಿ ಅದನ್ನ ನಾವು ಸ್ವಲ್ಪ ಪ್ರಮಾಣ ದಾನ ದಾಸೋಹಕ್ಕೆ ಬಳಸಿ ಉಳಿದದನ್ನ ನಾವು ಪ್ರಸಾದಕ್ಕೆ ಬಳಸಬೇಕು. ಇಲ್ಲಿ ಯಾವ ರೀತಿ ಕಾಯಕ ಮಾಡ್ಬೇಕಂತಂದ್ರ ಸತ್ಯ ಮತ್ತು ಶುದ್ಧ ಕಾಯಕ ಅಂತ ಹೇಳಿದ್ರೆ, ಏನ್ ಬೇಕಾದ್ ಮಾಡಿ ಗಳಿಸಿ ತಂದ ಆಹಾರ ತಿಂತೇನೆ ಅಂದ್ರೆ ನಾವು ಕರ್ಮಕ್ಕ ಬಲಿಪಶು ಆಗ್ತೇವೆ. ಅದಕ್ಕೆ ಸೋರ್ಸ್ ಆಫ್ ಇನ್ಕಮ್ ಅದನ್ನ ಶ್ರೀಗಳು ಹೇಳ್ಬೇಕಂತಂದ್ರ ಸತ್ಯ ಶುದ್ಧ ಕಾಯಕದಿಂದ ಬಂದಂತ ದುಡ್ಡು ಮಾತ್ರ ಅದನ್ನ ನೀವು ಪ್ರಸಾದ ಅದನ್ನ ಸಾಧನೆ ಬಳಸ್ಬೇಕನ್ನುವಂಥದ್ದು ಒಂದು. ಎರಡನೇದು ಶಿವಾಚಾರದಲ್ಲಿ ಒಂದು ಬರ್ತೈತೆ, ಪಂಚಾಚಾರದಲ್ಲಿ ಒಂದು. ಇಲ್ಲಿ ಪ್ರಸಾದಕ್ಕ ತೆಗೆದುಕೊಳ್ಬೇಕಾತಂದ್ರ ಅದು ದೊಡ್ಡವ ಸಣ್ಣವ ಆ ಜಾತಿ ಈ ಜಾತಿ ಅಥವಾ ಪಂಕ್ತಿ ಒಳ ಪರಪಂಕ್ತಿ ಇಲ್ಲಾರ್ದಂಗ ಯಾರು ಲಿಂಗಧಾರಿಗಳದಾರೋ ಯಾರು ಶಿವಯೋಗ ಸಾಧಕರದಾರೋ ಎಲ್ಲರೂ ಒಂದೇ ಪಂಕ್ತಿಯಲ್ಲಿ ಸರಿಸಮಾನವಾಗಿ ಕುಳಿತುಕೊಂಡು ಅನ್ನ ಪ್ರಸಾದವನ್ನು ತಗೋಬೇಕನ್ನುವಂತ ನಿಯಮ ಯಾಕೆ ಮಾಡಿದ್ರಂದ್ರ ಸಮಾಜದಲ್ಲಿ ಇಂಥ ವ್ಯವಸ್ಥೆ ಇರಲಿಲ್ಲ. ಕೆಲವೊಬ್ಬರಿಗೆ ಒಂದು ಆಹಾರ, ಮತ್ತೊಬ್ರಿಗೆ ಮತ್ತೊಂದು ಆಹಾರ. ಕೆಲವೊಬ್ರು ಹೇಳ್ತಿರ್ತಾರ ಬಹಳ ಹಿಂದಿನ ಕಾಲದೊಳಗ ಅಕ್ಕಿ ಸಿಗ್ತಿದ್ದಿಲ್ಲ. ಅಕ್ಕಿ ಅಂದ್ರೆ ಶ್ರೀಮಂತರ ಆಹಾರ ಇತ್ತು. ಒಬ್ಬ ಊರ್ ಹಿರ ಏನ್ ಮಾಡ್ತಿದ್ದ ಅಂದ್ರೆ ಊಟ ಮಾಡಿ ಕೈ ತೊಳ್ಕೊಂಡ್ ಬಾಯಿ ತೊಳ್ಕೊಂಡ ತನ್ನ ಮೀಸಿ ಒಳವನ್ನ ಅನ್ನದ ಕಾಳು ಇಟ್ಕೊಂಡು ಊರ್ ತುಂಬ ಅಡ್ಡಾಡ್ತಿದ್ದ. ಅಂದ್ರೆ ನಾ ಅನ್ನ ಉಂಡೇನಂತೇಳಿ ತೋರಿಸ್ಲಿಕ್ಕೆ ಅಂತದೊಂದು ವ್ಯವಸ್ಥೆ. ಅಂದ್ರ ಅನ್ನ ಅನ್ನೋದು ಕೆಲವೊಮ್ಮೆ ಹಿರಿಮೆ ಪ್ರತಿಷ್ಠೆ ಇವೆಲ್ಲ ಇದಕ್ಕೆಲ್ಲ ಬಲಿಪಶವಾಗಿತ್ತು. ಇಲ್ಲಿ ಏನ್ ಮಾಡಿದ್ರ ಅಂದ್ರೆ ಶಿವಯೋಗ ಸಾಧಕರು ಎಲ್ಲರೂ ಒಂದೇ ಪಂಕ್ತಿಯಲ್ಲಿ ಕುಳಿತುಕೊಂಡು ಎಲ್ಲರೂ ಒಂದೇ ಪ್ರಸಾದವನ್ನ ಬಿಡದಂತೆ ಕೆಡಿಸದಂತೆ ಅಂದ್ರ ಭರಿತಾರ್ಪಣ ಅಂತ ಹೇಳಿ ಒಂದು ನಿಯಮ ಏನ್ ಇಟ್ರು, ಯಾವುದನ್ನು ಹೆಚ್ಚು ನೀಡಿಕೊಂಡು ತಾಟ್ನಲ್ಲಿ ವ್ಯರ್ಥ ಮಾಡದಂತೆ
ಆ ಪ್ರಸಾದವನ್ನ ತಗೋಬೇಕನ್ನೋದು. ಅಷ್ಟೇ ಅಲ್ಲ, ಹಿಂದಿನ ಕಾಲದೊಳಗ ಆ ಪೂರ್ತಿ ತಾಟನ್ನ ಬಳದ ಅದನ್ನ ಕುಡಿತಿದ್ರು. ಈಗಿನ ಕಾಲದ ಮಂದಿ ಹೆಸಗೋತಾರ ಅದಕ್ಕೆ ಮಾಡೋದು ಬಿಟ್ಟಾರ. ಬಟ್ ಅದು ತಮ್ದೇ ಅಂಜಲು, ಅದು ಮತ್ತೊಬ್ರದಲ್ಲ, ತಮ್ದೇ ಅಗಳು. ಒಂದು ಅಗಳು ಸಹಿತ ವೇಸ್ಟ್ ಮಾಲ ತಿನ್ನುವಂತ ಒಂದು ಇದನ್ನ ಯಾಕೆ ಕೊಟ್ರು ಅಂದ್ರೆ ಅದರ ಮಹತ್ವ. ಇನ್ನ ಅಷ್ಟಾವರಣದಲ್ಲಿ ಪ್ರಸಾದ ಮತ್ತು ಪಾದೋದಕ ಎರಡು ಬಂದು, ಇಲ್ಲಿ ಪ್ರಸಾದ ಮತ್ತು ಪಾದೋದಕಂದ ವಿಶೇಷವಾಗಿ ನಾವು ಊಟ ಮತ್ತು ನೀರು ಅಂತ ತಿಳ್ಕೊತೇವೆ. ಆದ್ರೆ ಇದು ಕೇವಲ ಶರೀರಕ್ಕೆ ಮಾತ್ರ ಅಲ್ಲ, ಆತ್ಮನಿಗೆ ಕೆಲವು ಸಂಸ್ಕಾರಗಳು ಬೇಕು, ಪ್ರಾಣಕ್ಕೆ ಬೇಕು, ನಮ್ಮ ಶರೀರಕ್ಕೆ, ನಮ್ಮ ಮನಸ್ಸಿಗೆ ಬೇಕು. ಇವುಗಳೆಲ್ಲ ಅವರು ಪ್ರಸಾದ ಅಂತ ಹೇಳಿ ಅರಿದ್ರು. ಅದರಲ್ಲಿ 11 ಪ್ರಕಾರ ಮಾಡಿದ್ರು. ಅದ್ರೊಳಗೆ ಒಂದು ಬರ್ತೈತಿ, ವಿಶೇಷವಾಗಿ ಮೂರನ್ನ ನಾವು ಹೇಳ್ತೇವೆ: ಶುದ್ಧ, ಸಿದ್ಧ ಮತ್ತು ಪ್ರಸಿದ್ಧ. ಶ್ರೀಗಳು ಒಂದ್ ಕಡೆ ಪ್ರಸಿದ್ಧ ಇದ್ದದನ್ನ ಪರಾಸಿದ್ಧ ಅಂತ ಹೇಳಿ ಕರೆದ್ರು. ಪ್ರಸಿದ್ಧ ಅಲ್ಲ, ಅದು ಪರಾಸಿದ್ಧ ಅನ್ಬೇಕಾದ್ರೆ ಅದು ಪ್ರಸಿದ್ಧ ಅಂತ ಹೇಳಿ ಆಗಿದೆ. ಅಂದ್ರ ಲೌಕಿಕ, ಅಲೌಕಿಕ, ಪಾರಮಾರ್ಥಿಕ ಈ ದೃಷ್ಟಿಯಲ್ಲಿ ನಾವು ಆಹಾರವನ್ನ ಪ್ರಸಾದದ ರೂಪದಲ್ಲಿ ಪರಿವರ್ತನೆ ಮಾಡಿ ತಗೋಬೇಕನ್ನುವಂಥದ್ದು ಒಂದ್ ಕಡೆ ನೋಡ್ತೇವೆ. ಮತ್ತೊಂದು ಕಡೆ ಓಂ ನಮಃ ಶಿವಾಯ ಅನ್ನೋ ಮಂತ್ರ ಏನಿದೆ, ಇದರ ಮೂಲ ಅರ್ಥ ಏನಂದ್ರೆ ಶ್ರೀಗಳು ಹೇಳಿದ್ದು ಶಿವನಿಗೆ ನಾನು ಅನ್ನವಾಗಲಿ ಅಂತ ಪ್ರೇಯರ್ ಮಾಡೋದನ್ನ ಈ ಮಂತ್ರದ ಅರ್ಥ. ಓಂ ನಮಃ ಶಿವಾಯ, ನ ಮಮ ಸರ್ವಂ ಶಿವಶ. ಅಂದ್ರ ಇದು ನನ್ನದು ಯಾವುದೂ ಅಲ್ಲ, ಇದೆಲ್ಲವೂ ಶಿವನ ಪ್ರಸಾದ ಅಂತ ಹೇಳಿ ಅನ್ನುವ ಅರ್ಥವೇ ಓಂ ನಮಃ ಶಿವಾಯದಲ್ಲಿ ಈ ರೀತಿ ಇದೆ. ಇನ್ನ ಆಗಿನ ಕಾಲದಲ್ಲಿ ನಾವು ನೋಡ್ತೇವೆ ಔಷಧ ಅಂತ ಬಂತು. ಅಂದ್ರೆ ಜನ್ಮ, ಔಷಧ ಇವೆಲ್ಲ ಈ ಹುಟ್ಟಿದ ಕೆಲವು ಪ್ರಾಣಿಗಳು ಹಾರ್ತಾವ, ಕೆಲವು ನೀರ್ನಾಗ ಇರ್ತಾವ, ಇವೆಲ್ಲ ಜನ್ಮದಿಂದ ಬಂದಂತದ್ದು. ಔಷಧದೊಳಗ ಆಹಾರ ಮತ್ತು ಔಷಧಿ ಎರಡೂ ಕೂಡಿ ಒಂದೇ ಇತ್ತು. ಅವಾಗ ಆಹಾರ ಬೇರೆ, ಔಷಧ ಬೇರೆ ಇರ್ಲಿಲ್ಲ. ನಾವು ಮೇಲ್ ಕೇಳ್ತೇವೆ, ಅವಾಗ ಆಹಾರವನ್ನ ಔಷಧವಾಗಿ ಬಳಸ್ತಿದ್ರು, ಈಗ ಔಷಧಿಯನ್ನೇ ನಾವು ಆಹಾರವಾಗಿ ಬಳಸಾಕತ್ತೇವೆ ಅಂತ ಹೇಳಿ. ಇಲ್ಲಿ ಆಹಾರ ಮತ್ತು ಔಷಧಗಳು ಒಂದೇ ಇದ್ವು. ಒಬ್ಬ ಸೈಂಟಿಸ್ಟ್, ವಿಜ್ಞಾನಿ ಥಾಮಸ್ ಅನ್ನುವಂಥವ್ರು ಇದ್ರು. ಅವ್ರು ಸ್ವತಃ ಡಾಕ್ಟರ್ ಆದ್ರು, ಆದ್ರೆ ಅವ್ರಿಗೆ ಹೊಟ್ಟೆ ನೋವು ಯಾವಾಗ್ಲೂ ಕಡಿಮೆ ಆಗ್ಲಿಲ್ಲ. ಥಾಮಸ್ ಅನ್ನೋರು ವೈದ್ಯರಾದ್ರು ಸಹಿತಕ, MBBS ವೈದ್ಯರು. ಅವರು ಹೊಟ್ಟೆ ನೋವಿಗೆ ಎಲ್ಲಾ ಚಿಕಿತ್ಸೆ ಮುಗಿದು ಒಮ್ಮೆ ಏನಾಯ್ತು, ಅವ್ರು ಕುದುರೆ ಸಾಕಿದ್ರು. ಆ ಕುದುರೆ ಹಸಿ ಹುಲ್ಲನ್ನ, ಎಳಿ ಹುಲ್ಲನ್ನು ತಿಂತಾ ಇತ್ತು. ಅಂದ ಮೇಲೆ ಇದರಲ್ಲಿ ಏನೋ ಶಕ್ತಿ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರ ಅಂದ್ರ, ಮನುಷ್ಯ ಆಗಿ ನಾವು ಹೆಂಗ್ ಹುಲ್ಲು ತಿನ್ಬೇಕು, ಅದಕ್ಕೆ ಕರಿಕೆ ಹುಲ್ಲು, ಎಲೆ ಹುಲ್ಲು, ಹಸಿರು ಹುಲ್ಲು ತಂದು ಅದನ್ನ ಕುದಿಸಿ ಕಷಾಯ ಮಾಡಿ ಕುಡಿದ್ರು. ಅವರ ಹೊಟ್ಟೆ ನೋವು ಕಡಿಮೆ ಆಯ್ತು. ಅವಾಗಿನಿಂದ ಅವ್ರು ಏನ್ ಮಾಡಕತ್ತಾರ ಅಂದ್ರೆ ಒಂದು ಹೊಸ ಸಿದ್ಧಾಂತವನ್ನ ಅದಕ್ಕೆ ನಿರಾಗ್ನಿ. ಆಹಾರದಲ್ಲಿ 2 ಪ್ರಕಾರ, ಸಸ್ಯಾಹಾರ ಮತ್ತು ಮಾಂಸಾಹಾರ ಅಂತೇಳಿ. ಮಾಂಸಾಹಾರನ ಯಾಕ ವೆರ್ಜ್ ಮಾಡಿದ್ರ ಅಂದ್ರೆ ಅದರಿಂದ ಬಾಧ ಆಕೈತೆ, ಅದಕ್ಕೆ ತಿನ್ಬೇಡ್ರ ಅಂದ್ರು. ಮಾಂಸಾಹಾರ ಒಂದು ಕೆಲವೊಂದ್ ಕಡೆ ಧರ್ಮದ ಹೆಸರಿನಲ್ಲಿ ಬಂದಿದೆ, ಕೆಲವೊಮ್ಮೆ ಮೂಢಾಚಾರದಿಂದ ಬಂದಿದೆ. ಆದ್ರೆ ವೈದ್ಯಕೀಯವಾಗಿ ಮಾಂಸಾಹಾರ ಒಳ್ಳೇದಲ್ಲ ಅಂತ ಹೇಳಿ ತಿನ್ಬೇಡ್ರ ಅಂತ ಹೇಳಿ ಶ್ರೀಗಳು ಹೇಳಿದ್ರು. ಸಸ್ಯಾಹಾರ ಸಾಧಕರಿಗೆ ಬೇಕು. ಇದು ಅಲ್ಲದೆ ನಾವೇನ್ ಮಾಡ್ತೇವೆ ಅಂದ್ರೆ ಆಹಾರದೊಳಗ ಅದನ್ನ ಕಾಸಿ, ಕುದಿಸಿ, ಅದ್ರಲ್ಲಿ ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ನಾವು ತಿನ್ನುವುದೆಲ್ಲ ತೌಡು. ನಮ್ಮ ನಾಲ್ಗೆ ರುಚಿಗೋ ಹೊಟ್ಟೆ ತುಂಬೋ ಸಲುವಾಗಿ ಮಾತ್ರ ತಿಂತೇವೆ. ಅದರಿಂದ ಪೌಷ್ಟಿಕಾಂಶಗಳು ನಮ್ಗೆ ಸಿಗಂಗಿಲ್ಲ. ಅದಕ್ಕೆ ಈ ಡಾಕ್ಟರ್ ಥಾಮಸ್ ಅನ್ನೋರು ಏನ್ ಮಾಡಿದ್ರ ಅಂದ್ರ, ನಿರಾಗ್ನಿ, ಕುದಿಸದೆ, ಬೇಯಿಸದೆ ನೇರವಾಗಿ ಈ ಮೊಳಕೆ ಇದ್ದಂತ ಕಾಳುಗಳನ್ನ ತಿನ್ರಿ ಅಂತೇಳಿ ಒಂದು ಆಂದೋಲನವನ್ನೇ ಅವರು ಆರಂಭ ಮಾಡಿದ್ರು. ಇದೇ ರೀತಿ ಮಾನವರ ರಕ್ತದಲ್ಲಿ ನಾವು ನೋಡಿದೀವಿ ಅಂತಂದ್ರೆ, ವೈದ್ಯಕೀಯವಾಗಿ ಆಹಾರಕ್ಕೂ ವೈದ್ಯಶಾಸ್ತ್ರಕ್ಕೂ ಏನ್ ಸಂಬಂಧ ಇದೆ ಅಂದ್ರ, ನಮ್ಮ ರಕ್ತ ಇದು ಬೇಸಿಕ್ ಕ್ಷಾರವನ್ನು ಹೊಂದಿದೆ. ಅದು ಯಾವಾಗ್ಲೂ ಕ್ಷಾರವಾಗಿ ಇರುವಂಗ ನಾವು ನೋಡ್ಕೋಬೇಕು. ಒಂದು ವೇಳೆ ಆಮ್ಲ ಆಗಕತ್ತೆ ಅಂದ್ರ ಅದರ ಹಿಂದಿನಿಂದ ರೋಗಗಳು ಬರಕ್ ಶುರು ಮಾಡ್ತಾವ. ಅದಕ್ಕೆ ನಮ್ಮ ಶರೀರ ಕ್ಷಾರವಾಗಿಯೇ ಉಳಿಯುವಂತೆ ರಕ್ತ ಕ್ಷಾರವಾಗಿಯೇ ಉಳಿಯುವಂತೆ ನೋಡ್ಕೊಳ್ಳಿಕ್ಕೆ ನಾವು ಈ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಬೇಕು. ಇನ್ನ ಆಗಿನ ಕಾಲದಲ್ಲಿ ವನಸ್ಪತಿ ಆಗ್ಲಿ ಅಥವಾ ಆಯುರ್ವೇದವನ್ನು ನೋಡಿದ್ರ ಶ್ರೀಗಳು ಡಯಾಗ್ನೋಸಿಸ್ ಅವಾಗ ಹೆಂಗ್ ಮಾಡ್ತಿರೋ ಹೇಳ್ಯಾರ. ಆಯುರ್ವೇದದಲ್ಲಿ ಡಯಾಗ್ನೋಸಿಸ್ ಹೆಂಗ್ ಮಾಡ್ತಿದ್ರ ಅಂದ್ರ, ಒಬ್ಬ ಪೇಷಂಟ್ ಬಂದ, ಒಬ್ಬ ರೋಗಿ ಬಂದ ಅಂದ್ರ 8 ಪ್ರಕಾರದ ಪರೀಕ್ಷೆಗಳನ್ನ ನಾವು ಮಾಡ್ಬೇಕಾಗಿತ್ತು. ಅವ್ರು ಏನ್ ಹೇಳಿದ್ರಂದ್ರ, ನಾಡಿ, ಜಿವ್ವ, ನಾಡಿ, ನಾಲಿಗೆ, ಮಲ, ಮೂತ್ರ, ತ್ವಚ, ದಂತ, ಹಲ್ಲು, ನಖ, ಉಗುರು, ಕೊನೆಗೆ ಜ್ವರ. ಈ 8 ರೀತಿಯ ಪರೀಕ್ಷೆ ಮಾಡಿದ ಮೇಲೆ ಅವ್ರು ಟ್ರೀಟ್ಮೆಂಟ್ ಕೊಡ್ತಿದ್ರು. ಈಗಿನವ್ರು ಯಾರು ಇದನ್ನ ಮಾಡಕತ್ತಿಲ್ಲ. ನೇರವಾಗಿ ನೋಡೋಕ್ಕಿಂತ ಮುಂಚೆನೆ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಮಾಡ್ಕೊಂಡು ಬರ್ರಿ ಅಂತ. ಅಂದ್ರೆ ಆಯುರ್ವೇದ ಶಾಸ್ತ್ರದಲ್ಲಿ ಈ ಎಲ್ಲದಕ್ಕೂ ಪರೀಕ್ಷೆ ಮಾಡಿ ಏನೋ ಅವ್ರು ಕಂಡು ಹಿಡಿತಿದ್ರು ನಾಡಿ ಮುಖಾಂತರ ಕೊನೆಯವರೆಗೂ. ಈ ವಿಷಯ ಇವತ್ತಿಗೆ ನಡೀತಾ ಇಲ್ಲ. ಇನ್ನ ಮತ್ತೊಂದು ಉದಾಹರಣೆ ಕೊಟ್ಟರು, ವನಸ್ಪತಿಯಲ್ಲಿ ಏನ್ ಶಕ್ತಿ ಇದೆ ಅಂತ ಹೇಳಲಿಕ್ಕೆ ಶ್ರೀಗಳು. ಕಾಶ್ಮೀರದ ಇವತ್ತಿನ ರಾಜರು ಏನಿದ್ರು, ಅವರ ಅಜ್ಜ ಒಬ್ಬರು ಇದ್ರು ಅಂತ. ಕಾಶ್ಮೀರದ ಅರಸನ ಅಜ್ಜ, ಅಲ್ಲಿ ಒಬ್ರು 450 ವರ್ಷಗಳ ವಯಸ್ಸಿನ ಯೋಗಿಗಳವರ ಆಸ್ಥಾನಕ್ಕೆ ಬಂದಿದ್ರು. ಅವರು ಅರಸರು ಕೇಳಿದ್ರು,
ಇಂಥ ಸುದೀರ್ಘ ಆಯುಷ್ಯನ ಗುಟ್ ಏನು ಅಂತ ಹೇಳಿ ಅವ್ರು ಹೇಳಿದ್ರು. ಒಂದನೇದು ಸಸ್ಯಾಹಾರ, ಎರಡನೇದು ಕಾಶ್ಮೀರ ಮತ್ತು ಹಿಮಾಲಯ ಈ ಪ್ರದೇಶದಲ್ಲಿ ಕೆಲವು ಸಸ್ಯಗಳದಾವ. ಈಗೇನ್ ಅದಾವಿಲ್ಲ ಗೊತ್ತಿಲ್ಲ. ಆಗಿನ ಕಾಲದಲ್ಲಿ ಅನೇಕ ಸಸ್ಯಗಳದಾವ. ಉದಾಹರಣೆಗೆ 2 ಶ್ರೀಗಳನ್ನು ಹೇಳಿದ್ದಿದೆ. ಒಂದನೇದು ಜ್ಯೋತಿಷ್ಮತಿ ಲತಾ ಅಂತ ಹೇಳಿ ಆ ಬಳ್ಳಿ ಹೆಸರು. ಅದಕ್ಕೆ ಜ್ಯೋತಿಷ್ಮತಿ ಅಂತ ಯಾಕಂತಾರಂದ್ರ, ಈ ರಾತ್ರಿ ಏನ್ ನಾವು ಹುಳ ಇರ್ತಲ್ಲ, ಬೆಳಕಿನ ಹುಳ, ಅದಕ್ಕೆ ಹೆಂಗ್ ಬೆಳಕು ಬರ್ತಿರ್ತೈತಿ, ಹಂಗ ಈ ಬಳ್ಳಿ ಎಲಿ ಸುತ್ತಲ ಒಂದು ಬೆಳಕಿನ ಪ್ರಭಾವಳಿ ಇರ್ತೈತಿ. ಅದಕ್ಕ ಜ್ಯೋತಿಷ್ಮತಿ ಲತಾ ಅಂತ ಹೇಳಿ. ಈ ಎಲೆಗಳನ್ನ ತಿಂದ್ರಂದ್ರ ಅವ್ರ ಮೆದುಳು ಇಷ್ಟು ಚುರುಕಾಗ್ತೈತಿ, ಇಷ್ಟೊಂದು ಬುದ್ಧಿಶಕ್ತಿ ಬರ್ತೈತಿ, ಯಾವುದೇ ಮಾನಸಿಕ ರೋಗಗಳು ಬರುದಿಲ್ಲ ಈ ಎಲೆ ತಿಂದ್ರ ಅಂತ ಹೇಳಿ. ಅದಕ್ಕ ಇದು ಒಂದು ಉದಾಹರಣೆಯನ್ನ ಸ್ವಾಮಿಗಳು ಕೊಟ್ರು ಅವರಿಗೆ, ಅಂದಿನ ಕಾಶ್ಮೀರ ಮಹಾರಾಜರಿಗೆ. ಎರಡನೇದ್ರ ಹೆಸರು ಅಗ್ನಿ ಸ್ತಂಭ ಲತಾ ಅಂತ ಹೇಳಿ. ಆ ಬಳ್ಳಿಗೆ ನಾವು ಕುದಿಸಿ ಆ ಎಲೆಗಳನ್ನ ತಿನ್ನುವುದಾಗ್ಲಿ, ಕುದಿಸಿ ಇದನ್ನ ನಾವು ಬೆಂಕಿ ಒಳಗೆ ಜಿಗದಿವಂದ್ರ ನಾವು ಮೈ ಸುಡುವುದಿಲ್ಲ. ಬೆಂಕಿಯ ಜಳ ಆಗ್ಲಿ ನಮ್ಮ ಶರೀರಕ್ಕೆ ಆ ಬೆಂಕಿ ಏನೂ ಬಾಧ ಮಾಡುವುದಿಲ್ಲ. ಇಂಥ ಶಕ್ತಿ ಈ ವನಸ್ಪತಿಗಳಲ್ಲಿ ಇದೆ ಅನ್ನೋದನ್ನ ಹೇಳಲಿಕ್ಕೆ ಶ್ರೀಗಳು 1-2 ಉದಾಹರಣೆಗಳನ್ನ ಕೊಟ್ರು. ಇನ್ನ ಆಸನಗಳು ಬರ್ತಾವ ನಮ್ಮಲ್ಲಿ, ಕೆಲವು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಆಸನಗಳು. ಉದಾಹರಣೆಗೆ ಪಚನ ಕ್ರಿಯೆ ಮತ್ತು ಗ್ಯಾಸ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ವಾಯು ನಿರೋಧಾಸನಗಳು ಬರ್ತಾವ. ಇವು ಹೊಟ್ಟೆಯಿಂದ ಗ್ಯಾಸ್ ಹೊರಗೆ ತೆಗಿಲಿಕ್ಕೆ. ವಜ್ರಾಸನ ಮತ್ತು ಸೂಕ್ತ ವಜ್ರಾಸನ ಇವೆರಡು ಅಪಚನಕ್ಕೆ ಬಹಳ ಸರಿಯಾದಂತ ಆಸನಗಳು. ಅರ್ಧಮಸೇಂದ್ರಾಸನ ಮತ್ತು ಸರ್ವಾಂಗಾಸನ ಇವೆರಡು ಪಚನ ಕ್ರಿಯೆ ಹೆಚ್ಚಾಗ್ಲಿಕ್ಕೆ ಮತ್ತು ಡೈಜೆಷನ್ ಇಂಪ್ರೂವ್ ಆಗ್ಲಿಕ್ಕೆ ಇವು ಆಸನಗಳು. ಅಂದ್ರೆ ಆಸನಕ್ಕೂ ಮತ್ತು ಆಹಾರಕ್ಕೂ ಏನು ಸಂಬಂಧ ಇದೆ ಅಂತ ಹೇಳಿ. ಇನ್ನ ಲವಣಗಳು ಯಾವ ರೀತಿ ತಯಾರಾಗ್ತಾವಂದ್ರ, ಪೃಥ್ವಿ ಮತ್ತು ನೀರು ಎರಡೂ ಸೇರಿದಾಗ ಲವಣ ಸಾಲ್ಟ್ ತಯಾರಾಕೈತೆ, ಅಂದ್ರೆ ಉಪ್ಪು. ಅದೇ ರೀತಿ ಅಗ್ನಿ ಮತ್ತು ಪೃಥ್ವಿ ಮತ್ತು ನೀರು ಎರಡೂ ಕೂಡಿದಾಗ ಸಿಹಿ ತಯಾರಾಕೈತಿ. ಎರಡನೇದು ಅಗ್ನಿ ಮತ್ತು ವಾಯು ಸೇರಿದಾಗ ಲವಣ ಅಂದ್ರೆ ಸಾಲ್ಟ್ ತಯಾರಾಕೈತಿ. ಅಂದ್ರೆ ಪ್ರತಿ 5 ತತ್ವಗಳು ಈ ಆಹಾರಕ್ಕೂ ಸಂಬಂಧ ಇದೆ. ಆಹಾರಗಳಲ್ಲಿ 6 ಪ್ರಕಾರದ ರುಚಿ ನಾವು ನೋಡೇವೆ ಹಿಂದಕ್ಕೊಮ್ಮೆ. ಸಿಹಿ, ಕಹಿ, ಬೆಲಸು ಇವೆಲ್ಲ ಏನಿರ್ತಾವೋ, ಲವಣ, ಇವು 6 ಪ್ರಕಾರದ ರುಚಿಗಳಿವೆ. ಅಷ್ಟೇ ಅಲ್ಲ, 6 ಪ್ರಕಾರದಲ್ಲಿ ನಾವು ಆಹಾರವನ್ನ ತಿನ್ನುವ ವಿಧಾನಗಳಿವೆ. 6 ಪ್ರಕಾರವಾಗಿ ತಿಂತೇವೆ ನಾವು. ಕಡ ತಿಂತೇವಿ, ಸುರ್ಕೊಂಡು ತಿಂತೇವಿ, ಆಮೇಲೆ ಕಚ್ಚಿ ತಿಂತೇವಿ. ಈ ಗುಳಂಬದು ತಿನ್ನುವ ವಿಧಾನ ಬೇರೆ, ಲೇಪೆ ಅಂತೇಳಿ, ಚವನಪ್ರಾಶ, ಈ ರೀತಿ. ಆಮೇಲೆ ಶ್ರೀಗಳು ಏನ್ ಮಾಡ್ತಿದ್ರ ಅಂದ್ರ, ಎಲ್ಲಾ ಹಣ್ಣುಗಳನ್ನ ಆಯಾ ಇದರಲ್ಲಿ ಸೀಸನ್ಗಳಲ್ಲಿ ಏನ್ ಹಣ್ಣುಗಳು ಬರ್ತಾವೋ ಆ ಎಲ್ಲಾ ಹಣ್ಣುಗಳನ್ನ ನೀವು ತಿನ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ನಿಸರ್ಗ ನಮಗೆ ಆಯಾ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶರೀರಕ್ಕೆ ಏನು ಬೇಕು, ನಮ್ಮ ರೋಗ ನಿರೋಧಕ ಶಕ್ತಿಗೆ ಏನ್ ಬೇಕು ಅವಳ ತಯಾರು ಮಾಡಿ ನಮಗೆ ಕಾಣಿಕೆಯಾಗಿ ಕೊಟ್ಟಿದೆ. ಎಲ್ಲಾ ಹಣ್ಣುಗಳನ್ನ ಆಯಾ ಸೀಸನ್ದಲ್ಲಿ ಬರುವ ಹಣ್ಣುಗಳನ್ನ ತಿನ್ಬೇಕಂತ ಹೇಳಿ. ಎರಡನೇದಂದ್ರ, ಕೆಲವು ಹಣ್ಣುಗಳನ್ನ ತಿಂದ ಮೇಲೆ ಶ್ರೀಗಳು ಒಂದು ಅರ್ಧ ಕಪ್ ಆದ್ರೂ ಹಾಲು ಕುಡಿಯರಂತಿದ್ರು. ಉದಾಹರಣೆಗೆ ಮಾವಿನಕಾಯಿ ತಿಂದ ಮೇಲೆ ಹಾಲು ಒಂದು ಅರ್ಧ ಕಪ್ ಕುಡಿರಿ, ಸೇಬು ತಿಂದ ಮೇಲೆ ಮತ್ತು ಚಿಕ್ಕು ಹಣ್ಣು ತಿಂದ ಮೇಲೆ. ಇನ್ನು ಕೆಲವು ಹಣ್ಣು ತಿಂದ ಮೇಲೆ ನಾವು ನೀರು ಕುಡಿಬಾರ್ದು, ಹಾಲು ಕುಡಿಬಾರ್ದು. ಹಣ್ಣು ತಿಂದ ಮೇಲೆ ಯಾವ್ದು ಹಣ್ಣು ತಿಂದ ಮೇಲೆ ನೀರು ಕುಡಿಬಾರ್ದು, ಕೆಲವು ಹಣ್ಣು ತಿಂದ ಮೇಲೆ ಹಾಲು ಕುಡಿಬಾರ್ದು. ಉದಾಹರಣೆಗೆ ದ್ರಾಕ್ಷಿ, ನೇರಳೆ ಹಣ್ಣು, ಇಂಥ ಯಾವುದೇ ಹಣ್ಣುಗಳನ್ನ ತಿಂದ ಮೇಲೆ ಹಾಲು ಕುಡಿಬಾರ್ದು ಅಂತ ಒಂದು ಎಚ್ಚರಿಕೆಯನ್ನ ನಾವು ಇಟ್ಕೋಬೇಕು. ಆಯುರ್ವೇದ ಶಾಸ್ತ್ರದಲ್ಲಿ 3ಗಳನ್ನ ಅವರು ಆಧಾರವಾಗಿ ತಗೋತಾರ. ವಾತ, ಪಿತ್ತ, ಕಫ ಇವುಗಳ ಮೇಲಿಂದ ಅವ್ರದ್ದು ಎಲ್ಲ ಟ್ರೀಟ್ಮೆಂಟು ಅಥವಾ ಡಯಾಗ್ನೋಸಿಸ್. ಇನ್ನು ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತವೆಲ್ಲ ಕೇಳೇವಿ ನಾವು. ಶರೀರ ನಾವು ನಿರೋಗಿಯಾಗಿ ಇಟ್ಟುಕೊಂಡ್ರೆ ಮಾತ್ರ ಯಾವುದೇ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಚನ್ನ ಬಸವಣ್ಣವ್ರ ಬದಲು ಸಾಕಷ್ಟು